ಹಾಯ್, ಎಲ್ಲರಿಗೂ ಪರಿಸರಕ್ಕೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಇನ್ವಿಸಿಬಲ್ ಪೈಪಿಂಗ್ ಯಾವ ರೀತಿ ಅಟ್ಯಾಚ್ ಮಾಡೋದು ಬ್ಲೌಸ್ಗೆ ಅಂತ ತಿಳ್ಕೊಳ್ಳೋಣ. ಇವತ್ತು ನಾನು ತೋರಿಸ್ತಾ ಇರೋದು ಲೈನಿಂಗ್ ಇರೋ ಬ್ಲೌಸು. ನಾವೇನು ಲೈನಿಂಗ್ ಕಟ್ ಮಾಡಿರ್ತೀವಿ ಅದನ್ನು ಉಲ್ಟಾ ಹಾಕ್ಕೋಬೇಕು. ಫಸ್ಟು ಉಲ್ಟಾ ಹಾಕ್ಕೊಂಡು ನಾನು ರೆಡಿ ಪೈಪಿಂಗ್ ತೊಗೊಂಡಿದ್ದೀನಿ. ಆ ಪೈಪಿಂಗ್ ಥ್ರೆಡ್ ಏನಿರುತ್ತೆ ಅದ್ರ ಪಕ್ಕದಲ್ಲೇ ಬರಬೇಕು ಸ್ಟಿಚ್ಚು. ಸ್ವಲ್ಪ ಲೂಸಾಗಿ ಬಂದರೂ ಪರವಾಗಿಲ್ಲ, ನಾವು ಮೇನ್ ಪೀಸ್ ಹಾಕ್ಕೊಂಡು ಮಾಡ್ತೀವಲ್ಲ ಆವಾಗ ಪಕ್ಕಕ್ಕೆ ಹಾಕ್ಕೋಬೋದು. ನಾನು ಆರ್ಡಿನರಿ ಟೆನ್ಷನ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನೀಟಾಗಿ ಬರಲ್ಲ ಅನ್ನೋರು ಸಿಂಗಲ್ ಟೆನ್ಷನ್ ಬರುತ್ತಲ್ಲ, ಜಿಪ್ಪರ್ ಟೆನ್ಷನ್, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪನೇ ಮಾಡ್ಕೊಂಬರ್ಬೇಕು. ಸ್ಟ್ರೈಟ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಪೈಪಿಂಗ್ ಮೇಲೆ ಸ್ಟಿಚ್ ಬರಬಾರ್ದು. ಪೈಪಿಂಗಿಂದ ಒಳಗಡೆನೇ ಸ್ಟಿಚ್ ಇರಬೇಕು. ಈ ಥರ ನಿಧಾನಕ್ಕೆ ಮಾಡ್ಕೊಂಡು ಬರಬೇಕು ನೋಡಿ. ಆದಷ್ಟು ಪೈಪಿಂಗ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ಥರ ಆದಮೇಲೆ ಮೇಯ್ನ್ ಪೀಸ್ ಏನಿರುತ್ತೆ ಅದನ್ನು ಕೆಳಗಡೆ ಇಟ್ಕೋಬೇಕು. ನಾವೇನು ಪೈಪಿಂಗ್ ಅಟ್ಯಾಚ್ ಮಾಡಿದ್ದೀವಿ ಅದನ್ನು ಉಲ್ಟಾ ಹಾಕ್ಕೋಬೇಕು ನೋಡಿ. ಈ ಥರ ಇದು ಮೇಯ್ನ್ ಪೀಸು, ಅದನ್ನು ಕೆಳಗಡೆ ಇಟ್ಕೊಂಡಿದ್ದೀನಿ. ನಾವು ಪೈಪಿಂಗ್ ಅಟ್ಯಾಚ್ ಮಾಡಿದ್ವಲ್ಲ ಅದನ್ನು ಉಲ್ಟಾ ಹಾಕ್ಕೊಂಡಿದ್ದೀನಿ ನಾನು. ಕಾಣಿಸ್ತಿದೆ ಅಲ್ವಾ? ಈ ಥರ ಇಟ್ಕೋಬೇಕು. ಈಗ ನಾವು ಪೈಪಿಂಗ್ ಅಟ್ಯಾಚ್ ಮಾಡಿದ ಥ್ರೆಡ್ಡು ನಮಗೆ ಇನ್ಸೈಡ್ ಕಾಣಿಸ್ತಾ ಇರುತ್ತೆ. ಅದು ನಾವೇನು ಸ್ಟಿಚ್ ಹಾಕಿದ್ವಿ ಆ ಸ್ಟಿಚ್ ಪಕ್ಕನೇ ಬರಬೇಕು, ಸ್ಟಿಚ್ ಮೇಲೆ ಬರಬೇಕು. ಆ ಸ್ಟಿಚ್ನ ಬಿಟ್ಬಿಟ್ಟು ನಾವು ಆ ಕಡೆಗೆ ಹಾಕ್ಬಿಟ್ರೆ ಈ ಕಡೆ ಸ್ಟಿಚ್ ಕಾಣುತ್ತೆ. ಹಂಗಾಗಿ ಈ ಕಡೆ ಬಂದರೂ ಪರವಾಗಿಲ್ಲ, ನಮ್ಮ ಕೈ ಕಡೆಗೆ ಬಂದರೂ ಪರವಾಗಿಲ್ಲ, ಸ್ಟಿಚ್ ಮೇಲೆ ಬರೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ನಿಧಾನಕ್ಕೆ ಆ ಸ್ಟಿಚ್ ಮೇಲೇ ಬರೋಕ್ಕೆ ಟ್ರೈ ಮಾಡಿ, ನಿಧಾನ ಆದರೂ ಪರವಾಗಿಲ್ಲ. ಜಿಪ್ಪರ್ ಟೆನ್ಷನಲ್ಲಿ ಫಾಸ್ಟಾಗಿ ಮಾಡ್ಬೋದು ಸ್ವಲ್ಪ. ನಾನು ಇದನ್ನು ಯಾವಾಗಲೂ ಚೇಂಜ್ ಮಾಡಬೇಕಲ್ಲ ಅಂತ ಇದನ್ನೇ ಸ್ವಲ್ಪ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಈ ಥರ ಸ್ಟಿಚಿಂಗ್ ಆದಮೇಲೆ ಅದು ನೀಟಾಗಿ ಟರ್ನ್ ಆಗಲಿ ಅನ್ನೋದಕ್ಕೋಸ್ಕರ ನ್ಯಾಚ್ ಹೊಡ್ಕೋಬೇಕು ಸ್ವಲ್ಪ. ಈ ಥರ ಒಂದು ಸ್ವಲ್ಪ ದೂರಕ್ಕೆ ಸ್ಟಿಚಿಂಗ್ ನೋಡ್ಕೊಂಡು ಕಟ್ ಮಾಡಿಕೊಡಿ ಸ್ವಲ್ಪ. ಮತ್ತು ಈ ಪೈಪಿಂಗ್ ಕೊಡೋದು ತುಂಬ ಈಸಿ, ಮತ್ತು ಲುಕ್ಕು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಲೌಸು ಫಿನಿಶಿಂಗ್ ಚೆನ್ನಾಗಿರುತ್ತೆ, ರಿಸ್ಕು ಅಷ್ಟಿರಲ್ಲ ನೋಡಿ. ಇವಾಗ ಈ ಕಚ್ಚಾನ ಲೈನಿಂಗ್ ಕಡೆಗೆ ತಿರುಗಿಸ್ಕೊಂಡು ನೀಟಾಗಿ ಲೈನಿಂಗ್ ಮೇಲೆ ಒಂದು ಕಿನಾರಿ ಥರ ಹಾಕ್ಕೊಂಬರ್ಬೇಕು. ಯಾಕಂದರೆ ಇದು ಲೈನಿಂಗ್ ಪೀಸ್ ಲೂಸಾಗಿ ಮತ್ತು ಹೊರಗಡೆ ಕಾಣಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಈ ಥರ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಬಿಟ್ರೆ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ನಾವು ಮೇಲ್ಗಡೆ ಐರನ್ ಮಾಡಲಿ ಬಿಡಲಿ ಅದು ಈಚೆಗೆ ಬರಲ್ಲ, ಸ್ಟಿಚ್ಚು ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ಈ ಥರ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಬಿಡಿ. ಆಮೇಲೆ ಈ ಥರ ಪೈಪಿಂಗ್ ಮಾಡೋದ್ರಿಂದ ಬೇಗ ಕೆಲಸ ಆಗುತ್ತೆ. ನೋಡಿ, ಇವಾಗ ಇದನ್ನು ನೀಟಾಗಿ ಐರನ್ ಮಾಡಿಬಿಟ್ರೆ ಸಾಕಾಗುತ್ತೆ, ಮತ್ತೇನು ಕಿನಾರಿ ಹಾಕೋ ಅವಶ್ಯಕತೆ ಇರಲ್ಲ. ಆದರೆ ನಾನು ಹಾಕ್ತೀನಿ, ಸ್ವಲ್ಪ ನೀಟಾಗಿ ಕುತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇದು ಆಪ್ಷನಲ್ಲು. ಕಿನಾರಿ ಬೇಕು, ಮೇಲ್ಗಡೆ ಸ್ಟಿಚ್ ಕಾಣಿಸ್ಬಾರ್ದು ಅನ್ನೋರು ಇರ್ತಾರೆ. ಬೇಡ ಅನ್ನೋರು ಇದೇ ರೀತಿ ಐರನ್ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ಕೋಬೋದು ನೋಡಿ. ನಾನು ಇದೇ ಥರ ಒಂದು ಪಕ್ಕದಲ್ಲಿ ಒಂದು ಸಣ್ಣ ಸ್ಟಿಚ್ ಹಾಕ್ತೀನಿ. ಪೈಪಿಂಗನ್ನೇ ನೀಟಾಗಿ ಕಾಣುತ್ತೆ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡ್ರೆ. ನಾವು ಫಸ್ಟು ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿದ್ವಲ್ಲ ಅದು ಹಾಕ್ತೆ ಇದನ್ನೇ ಹೋದಾಗ ಲೈನಿಂಗ್ ಸ್ವಲ್ಪ ಲೂಸ್ ಏನಾದರೂ ಇದ್ದರೆ ಅದು ಹೊರಗಡೆ ಕಾಣುತ್ತೆ ನಮಗೆ. ಈ ಥರ ಸ್ವಲ್ಪ ನಿಧಾನ ಆದರೂ 2 ಸ್ಟಿಚ್ ಬಂದರೂ ಪರವಾಗಿಲ್ಲ, ಈ ಥರ ನೀಟಾಗಿ ಹಾಕ್ಕೊಂಡ್ಬಿಟ್ರೆ ಒಳಗಡೆ ಇರೋ ಪೀಸ್ ಈಚೆಗೆ ಕಾಣಿಸಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಥ್ರೆಡ್ ಪೈಪಿಂಗು. ಅದು ಇನ್ಸೈಡು ಅಷ್ಟೇ ನೋಡಿ, ಒಂಚೂರು ಯಾವುದೇ ರೀತಿ ಪೀಸ್ ಕಾಣಿಸಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ನೋಡಿ. ಇದೇ ಥರ ಇವಾಗ ಫ್ರಂಟ್ಗೂ ಅಷ್ಟೇ ಇದೇ ಥರ ಪೈಪಿಂಗ್ ಕೊಟ್ಕೊಬಿಡ್ಬೇಕು. ತುಂಬ ಈಸಿ ಮತ್ತು ಫಾಸ್ಟಾಗಿ ಕೆಲಸ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಪೈಪಿಂಗು. ಥ್ಯಾಂಕ್ ಯು.